ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟ್ ಆಗಿರೋ ವಾಡಪ್ ತೋರಿಸ್ತೀನಿ. ಇದನ್ನು ಅಕ್ಕಿ ಪೂರಿ ಅಂತ ಕೂಡ ಅಂತಾರೆ. ಇದ್ರ ಜೊತೆಗೆ ಈರುಳ್ಳಿ ಚಟ್ನಿ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಚಟ್ನಿಗೆ ಬೇಕಾಗಿರೋಂಥ ಐಟಮ್ಸ್ನ ತೋರಿಸ್ತೀನಿ. 1 ಕಪ್ ಕಡಲೆಪಪ್ಪು, 2 ಥರದ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಫ್ರೆಶ್ ಕೋಕೋನಟ್ಟು ಒಡೆದು ಕಟ್ ಮಾಡಿ ಇಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು, 2 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಮತ್ತು ಇಲ್ಲಿ ವಾಡಪ್ಪಗೆ ಬೇಕಾಗಿರೋವಂಥದ್ದು ಅಕ್ಕಿ ಹಿಟ್ಟು, ಕಡಲೆಬೇಳೆ, ಜೀರಿಗೆ ಮತ್ತು ಉಪ್ಪು. ಇಲ್ಲಿ ನಾನು 5 ಜನಕ್ಕಾಗೋಷ್ಟು 2 ಪಾವ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಬ್ರಿಗೆ ಮಾಡ್ಕೊಳ್ಳೋದಾದರೆ 1 ಪಾವ್ ತೊಗೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು 300 ml ನೀರು ಹಾಕ್ಕೊಳ್ಳಿ. ಈ ಬಿಸಿ ನೀರಲ್ಲಿ ಅಕ್ಕಿ ಹಿಟ್ಟು ಕಲಿಸ್ಬೇಕು, ಆವಾಗ ಸ್ವಲ್ಪ ಬೆಂದಂಗಿರುತ್ತೆ ಅಕ್ಕಿ ಹಿಟ್ಟೆಲ್ಲ. ಆಮೇಲೆ ಪೂರಿಗೊಳ್ಸೋಕ್ಕೆ ಸುಲಭ ಆಗುತ್ತೆ. ಜಾಸ್ತಿ ಕುದಿಯೋದೇನು ಬೇಡ, ಸ್ವಲ್ಪ ಈ ರೀತಿ ಬಬಲ್ಸ್ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಪಾತ್ರೆಯಲ್ಲಿ ನಾವು ಇಟ್ಕೊಂಡಿದ್ದಂಥ ಕಡಲೆಬೇಳೆ, ಜೀರಿಗೆ, ಉಪ್ಪು ಎಲ್ಲ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲಿಸ್ಕೊಳ್ಳಿ, ಯಾಕೆಂದರೆ ನೀರು ಸ್ವಲ್ಪ ಬಿಸಿಯಾಗಿರುತ್ತೆ. ಸ್ವಲ್ಪನೇ ಬಿಸಿ ನೀರು ಸೇರಿಸ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ. ಆಲ್ಮೋಸ್ಟ್ ಇದಕ್ಕೆ ಒಂದು 300 to 350 ml ಅಷ್ಟು ನೀರು ಹಿಡಿಸುತ್ತೆ. ನೀವು ಹದನ ಈ ಥರ ನೋಡಿಕೊಂಡು ಕಲಿಸ್ಕೊಳ್ಳಿ, ನಾನು ತೋರಿಸ್ಕೊಡ್ತೀನಿ. ಇದ್ರ ಕನ್ಸಿಸ್ಟೆನ್ಸಿ ತುಂಬ ನೀರಂಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅಕ್ಕಿ ರೊಟ್ಟಿಗಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಯಾಕೆಂದರೆ ಇದನ್ನು ಎಣ್ಣೆಯಲ್ಲಿ ಆಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು. ಕಲಿಸ್ಕೊಂಡಿದ್ದಾದಮೇಲೆ 15 ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಇಡಬೇಕು. 15 ನಿಮಿಷ ಆದಮೇಲೆ ಈಗ ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಸ್ವಲ್ಪ ಸ್ಟೀಮ್ ಆದಂಗೆ ಆಗಿರುತ್ತೆ. ಈಗ ಇದನ್ನು ಹದವಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಈ ಸಮಯದಲ್ಲಿ ನಾವು ಇಟ್ಕೊಂಡಿದ್ದಂಥ ಮಿಕ್ಕಿರೋ ಬಿಸಿ ನೀರು ಕೂಡ ಸ್ವಲ್ಪ ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಈ ರೀತಿ ಇದನ್ನು ಸ್ವಲ್ಪ ನಾದ್ದಂಗೆ ಮಾಡ್ಕೋಬೇಕು. ನನಗಿಲ್ಲಿ ಸ್ವಲ್ಪ ಗಟ್ಟಿ ಅನಿಸಿರೋದ್ರಿಂದ ನೀರನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೀವು ನೋಡಿಕೊಂಡು ಇದೇ ಕನ್ಸಿಸ್ಟೆನ್ಸಿ ಬರೋಂಗೆ ಕಲಿಸಿ. ಈ ರೀತಿ ಎಲ್ಲ ಕಲಸಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಹೀಗಿದ್ರೆ ಪೂರಿ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಈಗ ಅಕ್ಕಿ ಹಿಟ್ಟನ್ನೆಲ್ಲ ನೀಟಾಗಿ ಸಣ್ಣ ಉಂಡೆಗಳ ಥರ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ತಟ್ಟೆನ ರಿವರ್ಸ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕವರ್ ಹಾಕ್ಕೋಬೇಕು. ನಿಮ್ಮ ಹತ್ರ ಹೋಳಿಗೆ ಪೇಪರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಸೈಜಲ್ಲಿ ಅಕ್ಕಿ ಹಿಟ್ಟು ಉಂಡೆ ಮಾಡಿಟ್ಕೋಬೇಕು. ಈಗ ಈ ಹೋಳಿಗೆ ಪೇಪರ್ ಅಥವಾ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೂರಿನ ಕೈಯಲ್ಲೇ ಪ್ರೆಸ್ ಮಾಡ್ಕೋಬೇಕು. ಇದಕ್ಕೆ ಪ್ರೆಸ್ಸರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಪೂರಿ ಎಲ್ಲ ಮೆತ್ಕೊಂಡ್ಬಿಡುತ್ತೆ ಪ್ರೆಸ್ಸರ್ಗೆ. ಇದನ್ನು ಸ್ವಲ್ಪ ದಪ್ಪಕ್ಕೆ ತಟ್ಕೊಂಡ್ರೂ ಪರವಾಗಿಲ್ಲ, ಯಾಕೆಂದರೆ ಆಮೇಲೆ ಡೀಪ್ ಫ್ರೈ ಆಗೋದ್ರಿಂದ ಅದು ನೀಟಾಗಿ ಬೆಂದಿರುತ್ತೆ ಒಳಗೆಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಇಷ್ಟು ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಈಗ ಒಂದು ಬಾಣಲಿಯಲ್ಲಿ ಬಿಸಿಯಾಗಿರೋ ಎಣ್ಣೆಗೆ ಬಿಡಬೇಕು. ಎಣ್ಣೆ ತಣ್ಣಗಿದ್ರೆ ಪೂರಿ ಉಬ್ಕೊಳ್ಳೋದಿಲ್ಲ. ಈ ರೀತಿ ಒಂದು 20 to 30 ಸೆಕೆಂಡ್ಸ್ ಆದಮೇಲೆ ಅದೇ ಕ್ಲೀನಾಗಿ ರೋಸ್ಟ್ ಆಗಿ ಉಬ್ಕೊಳ್ಳುತ್ತೆ. ಆಗ ತಿರುಗಿಸಿ 2 ಸೈಡು ಬೇಯಿಸ್ಕೊಂಡ್ರೆ ವಾಡಪ್ ರೆಡಿ ಆಗುತ್ತೆ. ಈಗ ಇದು ನೀಟಾಗಿ ಉಬ್ಕೊತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲೇ ಬಿಡಬೇಕು, ಆವಾಗ ನೀಟಾಗಿ ಫ್ರೈ ಆಗಿರುತ್ತೆ. ಬಿಸಿನೀರು ಹಾಕಿ ಕಲಸಿ ಮಾಡೋದ್ರಿಂದ ಇದೇನು ಎಣ್ಣೆ ಕೂಡ ಎಳ್ಕೊಳ್ಳಲ್ಲ. ಸಂಜೆ ಸವಿರುಚಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತೋರಿಸೋ ಅಡುಗೆಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಗಿರೋ ಅಡುಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಈಗ ಈರುಳ್ಳಿ ಚಟ್ನಿಗೆ ನಾವು ಆಗಲೇ ಇಟ್ಕೊಂಡಿದ್ದಂಥ ಎಲ್ಲ ಐಟಮ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ಮಸಾಲೆ ರೆಡಿ ಆಗುತ್ತೆ. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ನಾವು ಇಟ್ಕೊಂಡಿದ್ದಂಥ ಕರ್ಬೇವಿನ ಸೊಪ್ಪು ಸೇರಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಿದ ತಕ್ಷಣ ನಾವು ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು.
ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಒಂದು 5 ನಿಮಿಷ ಆಗುತ್ತೆ. 5 ನಿಮಿಷದ ನಂತರ ನೀವು ನೋಡ್ಬೋದು ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಮಗ್ಸಿರೋ ಅಂಥ ಈರುಳ್ಳಿಗೆ ನಾವು ಮಾಡಿಟ್ಕೊಂಡಿರೋ ಅಂಥ ಮಸಾಲೆ ಪೇಸ್ಟ್ ಸೇರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಈರುಳ್ಳಿ ಚಟ್ನಿ ಕೂಡ ರೆಡಿ ಆಗುತ್ತೆ. ಇದು ತುಂಬ ಡಿಫ್ರೆಂಟಾಗಿ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಈರುಳ್ಳಿ ಚಟ್ನಿ. ರುಚಿಯಾದಂಥ ವಾಡಪ್ ಮತ್ತು ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ. ಥ್ಯಾಂಕ್ ಯು.